ಕೇಳಿ. ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News18 ಚುನಾವಣಾ ಚಕ್ರ. 2023 ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಸಹ ಆರಂಭ ಆಗಿರುವಂಥದ್ದು. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಣೆ ಮಾಡಲು News18 ಕನ್ನಡ ಚುನಾವಣಾ ಚಕ್ರ ಎಂಬ ವಾಹನವನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಸಹ ಕಳಿಸ್ತಾ ಇದೆ. ಅದರಲ್ಲೂ ಬೆಂಗಳೂರಿಗೆ ಹೆಬ್ಬಾಗಲಾಗಿರ್ತಕ್ಕಂಥ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಬಂದಿರುವಂಥದ್ದು. ಇಲ್ಲಿನ ಜನರು ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ ಬನ್ನಿ. ಈ 5 ವರ್ಷದಲ್ಲಿ ನಮ್ಮ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಮಗಾಗಿಲ್ಲ. ರಾಜಕೀಯ ದ್ವೇಷದಿಂದ ವೈಯಕ್ತಿಕ ದ್ವೇಷಗಳು ಜಾಸ್ತಿ ಆಗ್ತಾ ಇದ್ದಾವೆ. ಭ್ರಷ್ಟಾಚಾರನ ಪ್ರೂವ್ ಮಾಡಕ್ಕೆ ಕಾಂಗ್ರೆಸ್ ಹಿಂದೆ ಸರ್ಕಾರದಲ್ಲಿ ನಡೆದಿಲ್ವಾ ಅಂತ. ಕರ್ನಾಟಕದಲ್ಲಿ ಕೋಳಿ ನಾಯಿ ಸಾಕ್ತಾ ಇರಲಿಲ್ಲ ಅಂತ ಒಂದು ಊಟ ಕೊಟ್ಟು ಏನು ಪಂಚರತ್ನ ರಥಯಾತ್ರೆ ಮುಖೇನ ನಮ್ಮ ಜಾತ್ಯತೀತ ಜನತಾದಳದ ಹೊರಟಿದ್ದಾರೆ ನಮ್ಮ ಕುಮಾರಣ್ಣವರು. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಸಹ ದೇವನಹಳ್ಳಿ ಕ್ಷೇತ್ರದಲ್ಲಿ 2 ಬಾರಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಶಾಸಕರಾಗಿ ಆಯ್ಕೆಯಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನಿಸರ್ಗ ನರಸಿಂಹಣ್ಣವರು ಅಭ್ಯರ್ಥಿ ಶಾಸಕರಾದ ನಂತರ ಪ್ರತಿ ಗ್ರಾಮಕ್ಕೆ ಒಂದು 50 ಲಕ್ಷ ರೂಪಾಯಿ ಸಿಸಿ ರೋಡ್ಗಳನ್ನ ಏನೀಗ ಹಳ್ಳಿ ರಸ್ತೆಗಳಿರ್ತವೆ, ಸಂಪರ್ಕ ರಸ್ತೆ, ಮುಖ್ಯ ರಸ್ತೆಯಿಂದ ಹಳ್ಳಿಗಳಿಗೆ ಸಂಪರ್ಕ ರಸ್ತೆಗಳಿರ್ತವೆ, ಅದಕ್ಕೆ ಸುಮಾರು 25 ಕೋಟಿಗಳಷ್ಟು ಕೆಲಸ ಮಾಡಿ ಈ ಸತಿನೂ ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ನಿಸರ್ಗ ನರಸಿಂಹಣ್ಣ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಾತ್ಯತೀತ ಶಾಸಕರಾಗಿ ಆಯ್ಕೆ ಆಗೋದು 100ಕ್ಕೆ 100ರಷ್ಟು ಸತ್ಯ. ಹಾಗೆ ನಮ್ಮ ರಾಜ್ಯದಲ್ಲೂ ಸಹ ಈ ಬಾರಿ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡೇ ಮಾಡ್ತಾರೆ. ಈ ಪಕ್ಷ ಬಿಟ್ಟರೆ ಯಾವುದೇ ಪಕ್ಷ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಂತ ಇಲ್ಲ. ನಮ್ಮ ರಾಜ್ಯದಲ್ಲೂ ಸಹ ಈ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಹಾಗೆ ಏನಾದರೂ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನ ಮಾಡಿದ್ರೆ ಮೊನ್ನೆ ದೇವೇಗೌಡ ಅಪ್ಪಾಜಿ ಅವರು ಬಿಟ್ರೆ ಇನ್ನು ಬೇರೆ ಯಾವುದೇ ಮುಖ್ಯಮಂತ್ರಿಗಳಿರ್ಬೋದು, ನೀರಾವರಿ ಮಂತ್ರಿಗಳಿರ್ಬೋದು ಅದಕ್ಕೆ ಒತ್ತು ಕೊಟ್ಟಿಲ್ಲ. ಮತ್ತೊಮ್ಮೆ 2023ಕ್ಕೆ ನಮ್ಮ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು ಖಚಿತ. ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ನಿಸರ್ಗ ನರಸಿಂಹವರು ಗೆಲ್ಲೋದು ಸಹ ಖಚಿತ ಅಂತ ನಾನು ಈ ಟೈಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸರ್ ನರಸಪ್ಪ ಅಂತ ಕರ್ನಾಟಕ ಬಹುಪದಾರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವೀಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತೂಪಗೆರೆ ಹೋಬಳಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ. ನಾವು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣ್ತಾ ಇರಬೇಕು ಅಂದರೆ ಮೋದಿಜಿಯವರ ಅಭಿವೃದ್ಧಿನೇ ನಮಗೆ ಸಾಕ್ಷಿ ಅಂತ ನಾನು ಭಾವಿಸಿದ್ದೀನಿ. ದೇಶದಲ್ಲಿ ಇಡೀ ಸರ್ವೆ ಮಾಡಿದ್ರೆ ಈ ಸಾರಿಗೆ ಇಲಾಖೆಯಿಂದ ಆಗಲಿ ರಸ್ತೆಗಳಲ್ಲಾಗಲಿ ಮಾಡಬೇಕಾದ್ರೆ ಅದು ಜನಗಳಿಗೆ ಉಪಕಾರ ಮಾಡಬೇಕಾದ್ರೆ ಈ ಮೋದಿಜಿಯವರ ಸರ್ಕಾರ ಬಿಟ್ಟರೆ ಯಾವುದೂ ಇದುವರೆಗೂ ಅಭಿವೃದ್ಧಿಯ ಪಥ ಕಾಣಿಲ್ಲ. ಉತ್ತರ ಭಾರತದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನ ಇವತ್ತು ನೀಗಿಸಬೇಕು ಅಂತಂದ್ರೆ ಮೋದಿಜಿಯವರನ್ನು ಬಿಟ್ಟರೆ ಯಾರ ಕೈಲೂ ಸಾಧ್ಯವಾಗ್ತಾ ಇಲ್ಲ. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತ ಬಾಂಧವರು ನಾನು ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲರನ್ನೂ ಮೋದಿಜಿಯವರ ಕೈ ಬಲಪಡಿಸಬೇಕು ಅಂತ ನೀವು ಮಾತಾಡೋದಕ್ಕೆ ನಾವು ಒಂದು ಅವಕಾಶ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾಯಕರಿಗೆಲ್ಲ ಗೊತ್ತಿದ್ದಂಗೆ ಬಿಜೆಪಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ. ಮೋದಿಯವರು ಬಂದು 50 ಸರಿ ರಾಜ್ಯಕ್ಕೆ ಪ್ರವಾಸ ಕೊಡ್ಬೋದು, ಅಮಿತ್ ಶಾ ಬಂದು 100 ಸತಿ ಬರ್ಬೋದು. ದೇವನಹಳ್ಳಿಯಲ್ಲಿ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ JDS ಬಿಟ್ಟರೆ ಬಿಜೆಪಿ ಇದುವರೆಗೂ ಬಂದಿಲ್ಲ, ಮುಂದೆನೂ ಬರಲ್ಲ. ಸಿದ್ದರಾಮಯ್ಯ ಸರ್ಕಾರ ಆಗಲಿ, ನಮ್ಮ ಗುರುಗಳು ಜಾಲಪ್ಪನವರು ಈ ಭಾಗದ ಲೋಕಸಭಾ ಸದಸ್ಯರಾಗಿದ್ದರು, ಅವ್ರ ಪುತ್ರ ನರಸಿಂಹಸ್ವಾಮಿ MLA ಆಗಿದ್ರು, ಆಮೇಲೆ RG ಸಾಹೇಬ್ರಾದರು, ಆಮೇಲೆ ಯಂಗಸ್ವಾಮಿ ಆದರು. ಒಂದು 50 ಅಡಿ ಹೊಸದೇನೋ ಒಂದು ರೋಡ್ ಹೊಡಿಸ್ಬಿಟ್ಟಿದ್ರೆ ಅವರು ತೋರಿಸ್ಲಿ, ಅವಾಗ ಅವ್ರ ಮನಸ್ಸಿಗೆ ಏನು ಸಮಾಧಾನ ಆಗುತ್ತೆ. ಇಲ್ಲಿ ಯಂಕಟಸ್ವಾಮಿ ಇದ್ದಾರೆ, ಅಲ್ಲಿ ಘಾಟಿ ಇದ್ದಾರೆ. ಸುಮ್ಮನೆ ಬಂದು ರಾಜಕೀಯ ಎಲೆಕ್ಷನ್ ಟೈಮಲ್ಲಿ ಏನನ್ನ ಹೇಳ್ಕೊಂಡು ಹೋಗೋದು ಬೇಡ. ಏನನ್ನ ಹೇಳಿದೆ ಅದು ನೆರವೇರಿಸ್ಕೋಬೇಕು. ಅದು ನಾವು ಮಾಡಿದ್ದೀವಿ. ಏನೇ ಒಂದು ರಸ್ತೆ ಆಗಲಿ, ಒಂದು ಚರಂಡಿ ಆಗಲಿ, ಒಂದು ಮೋರಿ ಆಗಲಿ, ಒಂದು ವಿದ್ಯುತ್ ಸಂಪರ್ಕ ಆಗಲಿ, ನೀರಾಗಲಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ. ಅದನ್ನು ಬಿಟ್ಟು ಬೇರೆ ಯಾವ ಸರ್ಕಾರದಿಂದ ಕೊಡೋಕ್ಕಾಗೋದಿಲ್ಲ, ಮುಂದೆನೂ ಕೊಡಲ್ಲ ಅಂತ ಹೇಳ್ತಾ MG ಜಗನ್ನಾಥ್, ತೂಪಗೆರೆ ಹೋಬಳಿ JDS ಅಧ್ಯಕ್ಷರು, ಜನತಾದಳದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಜನತಾದಳ ಪ್ರಾರಂಭ ಆಗಿದ್ದೇ ಇಡೀ ರಾಷ್ಟ್ರ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 75ನೇ ಇಸ್ವಿಲಿ. ಆಗ ಏನು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಏಕಚಕ್ರಾಧಿಪತ್ಯ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರವರು ಹಾಗೂ ಲೋಹಿಯಾರ್ ಅವರು ಇಡೀ ರಾಷ್ಟ್ರದಲ್ಲಿ ಸಂಪೂರ್ಣವಾದಂಥ ಕ್ರಾಂತಿ ಆಗಬೇಕು, ಎಲ್ಲರೂ ಬದಲಾವಣೆ ಆಗಬೇಕು ಅಂತಕ್ಕಂಥ
ಕರೆ ಕೊಟ್ಟು ಇಡೀ ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಜನತಾ ಪಕ್ಷ ಪ್ರಾರಂಭ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಜನತಾ ಪಕ್ಷ ಇರ್ಬೋದು, ಜನತಾ ದಳ ಇರ್ಬೋದು, ಯಾವುದೇ ಆಗ್ಲಿ ಸಾಮಾನ್ಯ ಜನರ ನಾಡಿ ಮಿಡಿತ ಅಂದ್ರೆ ಜನತಾ ದಳ. ಸಿಬಿಐ ಎನ್ಕ್ವೈರಿ ಇರ್ಬೋದು, ಇಡಿ ಇರ್ಬೋದು, ಯಾವುದೇ ಒಂದು ಎನ್ಕ್ವೈರಿ ಇದ್ರು ಎಷ್ಟೇ ಇಡೀ ರಾಷ್ಟ್ರ ವಿರೋಧ ಎಕ್ಸ್ಪರ್ಟ್ಸ್ ಯಾರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದ್ರೆ ಜನತಾ ಪಕ್ಷ ಜನತಾ ದಳ ಯಾವುದೇ ಒಂದು ಸಣ್ಣ ಇದು ಬಂದಂತ ಸಂದರ್ಭದಲ್ಲಿ, ಆಪಾದನೆ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಇಡೀ ದೇಶಕ್ಕೋಸ್ಕರ ನಿಂತಿರ್ತಕ್ಕಂಥ ಪಕ್ಷ ಅಂದ್ರೆ ಜನತಾ ದಳ. ಬಿಜೆಪಿ ಸರ್ಕಾರ ಏನಿದ್ರು ಎಲ್ಲ ಜಾಸ್ತಿ ಮಾಡಿ ರೈತರಿಗೆ ಹಾಳು ಮಾಡ್ಕೊಂತವ್ರೆ. ಏನು ಗ್ಯಾಸ್ ಇದು ಬರೀ 300-400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಮಾಡವ್ರೆ ಗ್ಯಾಸು. ಆಮೇಲೆ ಇದು ಗೊಬ್ಬರ 1000 ರೂಪಾಯಿ ಇರೋದು 2000 ಮಾಡವ್ರೆ. ಡೀಸೆಲ್ ಪೆಟ್ರೋಲ್ ರೇಟು 50 ರೂಪಾಯಿ ಇರೋದು 90 ರೂಪಾಯಿ ಮಾಡವ್ರೆ. ಇದು ಅಕ್ಕಿ 5 ಕೆಜಿ ಕೊಟ್ಟವ್ರೆ, 10 ಕೆಜಿ ಅಕ್ಕಿನ 5 ಕೆಜಿ ಕೊಟ್ಟವ್ರೆ. ಬಿಜೆಪಿ ಸರ್ಕಾರಕ್ಕೆ ಯಾಕಾಗಬೇಕು ಓಟು? ಏನು ಈ ಬಿಜೆಪಿ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಾವು ಇವಾಗ ಸಿದ್ದರಾಮಣ್ಣವ್ರನ್ನ CM ಮಾಡಬೇಕು ಅಂತ ನಾವು ತಡೆ ತಟ್ಟಿ ಹೊಡೆದಿದ್ದೀವಿ ಎಲ್ಲನೂ. ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಯಾರಾದ್ರೂ ಗುರ್ಸಿ ಹತ್ರನಾಗಿರೋರು ಟಿಕೆಟ್ ಕೊಡಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ. ಯಾರೋ ದೂರದವ್ರು ಕೊಟ್ರೆ ನಾವು ಕಾಂಗ್ರೆಸ್ ಸರ್ಕಾರದಾಗೆ ನಾವು ಇದಾಗ್ತೀವಿ. ಹತ್ರದವ್ರಿಗೆ ಲೋಕಲ್ದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮುನಿರಾಜು ಅಂತ, ತುಗ್ಗೆರೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗಿ ದೇವನಹಳ್ಳಿ ತಾಲೂಕು ಬಿಜೆಪಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಶಾಸಕರಾಗಿ ಕಾಂಗ್ರೆಸ್ನಿಂದ ಆಗಿದ್ದಾರೆ, JDSನಿಂದ ಆಗಿದ್ದಾರೆ. ಬಿಜೆಪಿಗೆ ಯಾವತ್ತೂ ಒಂದ್ಸಲ ನಮ್ಮ ಅವಕಾಶ ಕೊಟ್ಟಿಲ್ಲ. ಈ ಸಲ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಲು ಎಲ್ಲ ಮುಖಂಡರುಗಳು ಎಲ್ಲರೂ ಪಣ ತೊಟ್ಟಿದ್ದಾರೆ. ಹಾಗಾಗಿ ಈಗಿರುವ ಹಾಲಿ ಶಾಸಕರು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ JDS ಶಾಸಕರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ನಮ್ಮ ಕಂಚಕನಾಳದಿಂದ ಸುನಗಟ್ಟಳಿಂದ ಕಂಚಕನಾಳ ಗ್ರಾಮದಲ್ಲಿ ಆಗ್ಬೋದು, ಅಂತರಹಳ್ಳಿ ಬಚ್ಚಳ್ಳಿ ಆಗ್ಬೋದು, ರಸ್ತೆಗಳು ತೀರಾ ಹದಗೆಟ್ಟು ಮುಕ್ಕುಡುಗುಟ್ಟ ಮಂಚನಹಳ್ಳಿ ರಸ್ತೆಗಳಾಗಲಿ, ಒಂದು ಶಾಲಾ ಕಾಲೇಜುಗಳಾಗಲಿ, ಒಂದು ಯಾವುದೇ ಒಂದು ಫ್ಯಾಕ್ಟ್ರಿ ಕಾರ್ಖಾನೆ ತರೋದ್ರಲ್ಲಾಗಲಿ, ಒಂದು ವಿದ್ಯಾಭ್ಯಾಸ ಶಾಲೆ ತರೋದ್ರಾಗಲಿ ಎಲ್ಲ ವಿಫಲರಾಗಿದ್ದಾರೆ. 5 ವರ್ಷದಿಂದ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂದರೆ, ಸರ್ಕಾರದಿಂದ ಬರುವಂಥ ಮುಖ್ಯಮಂತ್ರಿ ನಿಧಿಯನ್ನು ಅವ್ರ ಮನೆಗೆ ತರಿಸಿ ಅಲ್ಲಿ ಕೊಟ್ಟು ಒಂದು ಫೋಟೋ ಹಾಕ್ಸ್ಕೊಳೋದು ಬಿಟ್ಟರೆ ಬೇರೆ ರೀತಿಯ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದಕ್ಕೆ ಈಗ JDS ಅನೌನ್ಸ್ ಅವರ ಪಕ್ಷಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅವರದೇ ಸ್ವಂತ ಪಕ್ಷದ ಎಲ್ಲ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾವ್ರೆ. ಈ 5 ವರ್ಷದಲ್ಲಿ ನಮ್ಮ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಮಗಾಗಿಲ್ಲ. ಯಾಕೆಂದ್ರೆ ಇದೇ ನಮ್ಮ ತೂಪ್ಗೆರೆ ರಸ್ತೆಯಿಂದ ಮುಕ್ಕುಡುಗುಟ್ಟೆವರೆಗೂ ಆಗಿರ್ತಕ್ಕಂಥ ರಸ್ತೆ ಬಹಳ ಹದಗೆಟ್ಟಿದೆ. ಅದೇ ಒಬ್ಬ ಶಾಸಕರಾಗಿರ್ತಕ್ಕಂಥವರು ಬಂದು ನಮ್ಮ ರಸ್ತೆಯಲ್ಲಿ ಏನು ನೋಡಿಲ್ಲ. ಯಾವುದೇ ಊರಿನಲ್ಲಿ ಕೂಡ ಒಂದು ಯಾವುದೇ ಕಷ್ಟ, ಏನು ಕೊರೋನಾ ಬಂತು 19-20ರಲ್ಲಿ ಏನು ಕೊರೋನಾ ಬಂದಾಗ ಕೂಡ ಅವರು ಬಂದು ಸ್ಪಂದಿಸಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಒಬ್ಬ ರೈತರಾಗಲಿ, ಕಾರ್ಮಿಕರಾಗಲಿ, ಶ್ರಮಿಕರಾಗಲಿ ಅವರಿಗೆ ಸ್ಪಂದಿಸಿ ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಣೆ ಕೊಡಲಿಲ್ಲ. ಇವತ್ತು ಸರ್ಕಾರ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ವಿಫಲವಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಹಿಂದೆ ಸಿದ್ದರಾಮಣ್ಣವರ ಸರ್ಕಾರದಲ್ಲಿ 410 ರೂಪಾಯಿ ಇದ್ದಂಥ ಏನು ಒಂದು ಸಿಲಿಂಡರ್, ಗ್ಯಾಸ್ ಸಿಲಿಂಡ್ರು ಇವತ್ತು 1150 ರೂಪಾಯಿ ಆಗಿದೆ. ಸರ್ಕಾರ ಇವತ್ತು ಹೇಳ್ತಾ ಇದೆ ಎಲ್ಲ ಮಾಡ್ತೀವಿ, ಮನೆ ಬಾಗಿಲು ಕೊಟ್ಟಿದ್ದೀವಿ. ಎಲ್ಲಿ ಸ್ವಾಮಿ ಮನೆ ಬಾಗಿಲು ಕೊಟ್ಟಿದ್ದಾರೆ? ಯಾರಿಗೆ ತಲುಪಿದೆ ಈ ಸರ್ಕಾರ? ಏನು ವಿಫಲವಾಗಿದೆ? 5 ವರ್ಷದಿಂದ ಇರ್ತಕ್ಕಂಥ ಈ ಭಾಗದ ಶಾಸಕರಾಗಲಿ, ಸರ್ಕಾರ ಆಗಲಿ ನಮಗೆ ಏನೇ ಕೊಡುಗೆಗಳು ಕೊಟ್ಟಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ DK ಸಾಹೇಬರು, ಸಿದ್ದರಾಮಣ್ಣವರ ಸರ್ಕಾರ ಬಹಳ ಅತ್ಯುತ್ತಮವಾಗಿ ಸರ್ಕಾರವನ್ನು ನಡೆಸ್ತದೆ. ಈ ಒಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 100% ಸತ್ಯ ಗೆಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಒಂದು 2 ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡ್ತು. ಅದರಲ್ಲಿ ಅವರ ಹಗರಣದಲ್ಲಿ ಜಾಸ್ತಿ ಸಿಕ್ಕೊಂಡ್ರು. ಒಂದು 2G ಹಗರಣ, ಒಂದು ಕಾಮನ್ವೆಲ್ತ್ ಅನ್ನೋ ಹಗರಣದಲ್ಲಿ ಅತಿ ಹೆಚ್ಚಾಗಿ ಸಿಕ್ಕಾಕೊಂಡು ನಮಗೆ ದೇಶಕ್ಕೆ ಅವಮಾನ ಮಾಡೋಂಥ ಕೆಲಸ ತುಂಬ ಮಾಡಿದ್ದಾರೆ. ಮೇನ್ ಅದರಲ್ಲಿ ಹಗರಣದಲ್ಲಿ ಸಿಕ್ಕಾಕೊಂಡದೇ ಕಾಂಗ್ರೆಸ್ಸರು. ಅಂತ ಆಡಳಿತ ಮಾಡಿ ಕಾಂಗ್ರೆಸ್ಸರು ಇವತ್ತು ಜೋಡೋ ಭಾರತ್ ಅಂತ ಮಾಡಿಕೊಟ್ರು. ಆ ಜೋಡೋ ಭಾರತ್ ಕನ್ಯಾಕುಮಾರಿ ಕಾಶ್ಮೀರದವರೆಗೂ ಮಾಡಿದ್ರು. ಇವತ್ತು ಇಷ್ಟು ಆರಾಮಾಗಿ ಜೋಡೋ ಭಾರತ್ನ ಹೊಡೆದಿದ್ದು ಅವರು. ಇವತ್ತು ಅದನ್ನೆಲ್ಲ ಕೂಡಿಸಿರೋದು ನಾವು. 370 ಕಾಲಮ್ ಆಗಿರೋದು ನರೇಂದ್ರ ಮೋದಿ ಅವರು ತೆಗೆದ್ರು. ಜಮ್ಮು ಕಾಶ್ಮೀರದಲ್ಲಿ ಇವತ್ತು 70 ವರ್ಷದಿಂದ ನಾವು
ನಾವೇನು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಆಗ್ತಾ ಇತ್ತಲ್ಲೋ ಇವತ್ತು ನರೇಂದ್ರ ಮೋದಿ ಅವರೇ ಬರ್ಬೇಕಾಯ್ತು ಫ್ಲಾಗ್ ಹಾಸ್ಟಿಂಗ್ ಮಾಡೋದಕ್ಕೆ. ಇದೇ ರೀತಿ ಇವತ್ತು 70 ವರ್ಷ ಆಡಳಿತ ಮಾಡಿದ್ರು, ಏನು ಅವರಿಂದ ಏನು ಮಾಡಕ್ಕಾಗಿಲ್ಲ. 70 ವರ್ಷ ಮಾಡ್ದಿರೋಂಥ ಕೆಲಸ ನಮ್ಮ 9 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಮಾಡಿ ಇವತ್ತು ದೇಶನ ಒಂದು ಹಂತದಲ್ಲಿ ತಗೊಂಡು ಹೋಗ್ತಾರೆ. ಇವತ್ತು ನಮ್ಮ ಭಾಗದಲ್ಲಿ ರಾಗಿಯನ್ನ ಬೆಳೆ ಯಥೇಚ್ಛವಾಗಿ ನಮ್ಮ ಬೆಂಗಳೂರು ಗ್ರಾಮದಲ್ಲಿ ಬೆಳೆಯೋದು. 70 ವರ್ಷದಿಂದ ಮಾಡಿರಲಿಲ್ಲ ಇವರು. 3,572 ರೂಪಾಯಿ ಅಂತ ಫಿಕ್ಸೈಡ್ ಮಾಡಿ ಇವರು ರೈತರಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ. ಯಾವತ್ತೂ ಮಾಡಿದಿರಂತ ಕೆಲಸ ಇವತ್ತು ನಮ್ಮ ರೈತರಿಗೆ ಇಷ್ಟು ಅನುಕೂಲ ಮಾಡೋರು ಅಂದ್ರೆ ದಯಮಾಡಿ ಇವತ್ತು ಹೇಳ್ತೀನಿ ಕೇಳ್ರಿ. ಇನ್ನು ಮುಂದೆ ನಮ್ಮ ರೈತರಿಗೆ ಇನ್ನೂ ಯಥೇಚ್ಛವಾಗಿ ಒಳ್ಳೆ ಕೃಷಿಯಲ್ಲಾಗಿರ್ಬೋದು, ರೈತರ ವಿಚಾರದಲ್ಲಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಎಲ್ಲ ವಿಚಾರ ವೈಜ್ಞಾನಿಕವಾಗಿರ್ಬೋದು, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ಕೆಲಸ ಮಾಡ್ತಾರೆ. ಇದಿಷ್ಟು ದೇವನಹಳ್ಳಿ ಜನತೆಯ ಮಾತಾಗಿತ್ತು. ಮತ್ತಷ್ಟು ಜನರ ಮಾತನ್ನ ಒಂದು ಬ್ರೇಕ್ನ ನಂತರ ನೋಡೋಣ. ಕೇಳ್ರಪ್ಪೋ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News 18 ಚುನಾವಣಾ ಚಕ್ರ.